ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ರಾಜ್ಯದಲ್ಲಿ ಸುಮಾರು 45ರಿಂದ 50 ಲಕ್ಷ ಜನಸಂಖ್ಯೆ ಹೊಂದಿರುವ ಉಪ್ಪಾರ್ ಸಮಾಜವನ್ನು ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಉಪ್ಪಾರ್ ಸಮಾಜದ ಮುಖಂಡರು ತೀವ್ರವಾಗಿ ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಾಜದ ಮುಖಂಡರು, ಉಪ್ಪಾರ್ ಸಮಾಜದ ಹಲವು ವರ್ಷಗಳ ಬೇಡಿಕೆಗಳಿಗೆ ಸ್ಪಂದಿಸಿ ಸಮಾಜದ ಹೆಸರಿನಲ್ಲಿದ್ದ ಗೊಂದಲಗಳನ್ನು ನಿವಾರಿಸಲು ಹಾಗೂ ಸಮುದಾಯದ ಹಕ್ಕುಗಳಿಗೆ ನ್ಯಾಯ ಒದಗಿಸಲು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷ ಆಸಕ್ತಿ ತೋರಿರುವುದಕ್ಕೆ ಸಮಾಜದ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು. ಅದೇ ರೀತಿ ನೂತನ ಮುಖ್ಯಮಂತ್ರಿಯಾಗುತ್ತಿರುವ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಅತಿದೊಡ್ಡ ಹಿಂದುಳಿದ ಸಮುದಾಯಗಳಲ್ಲಿ ಒಂದಾದ ಉಪ್ಪಾರ್ ಸಮಾಜದ ಆಶೋತ್ತರಗಳಿಗೆ ಸ್ಪಂದಿಸಿ ಸಮಾಜಕ್ಕೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಎಂದು ಆಗ್ರಹಿಸಿದರು. ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಪುಟ್ಟರಂಗ ಶೆಟ್ಟಿಯವರಿಗೆ ಸಚಿವ ಸ್ಥಾನ ನೀಡಬೇಕು. ಇದರಿಂದ ಉಪ್ಪಾರ್ ಸಮಾಜಕ್ಕೆ ನ್ಯಾಯ ದೊರೆಯಲಿದ್ದು ರಾಜ್ಯಾದ್ಯಂತ ಸಮಾಜದ ಜನರಲ್ಲಿ ಹೊಸ ವಿಶ್ವಾಸ ಮೂಡಲಿದೆ ಎಂದು ಮುಖಂಡರು ತಿಳಿಸಿದರು. ಮುಖಂಡರು ಮಾತನಾಡುತ್ತಾ, ಉಪ್ಪಾರ್ ಸಮಾಜ ಕಾಂಗ್ರೆಸ್ ಪಕ್ಷದೊಂದಿಗೆ ನಿರಂತರವಾಗಿ ನಿಂತಿದೆ. ಪಕ್ಷದ ಗೆಲುವು ಹಾಗೂ ಬೆಳವಣಿಗೆಯಲ್ಲಿ ನಮ್ಮ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ. ಆದರೆ ನಮ್ಮ ಸಮಾಜವನ್ನು ಕಡೆಗಣಿಸುವ ಪ್ರಯತ್ನ ನಡೆದರೆ ಅದನ್ನು ಸಹಿಸುವ ಪ್ರಶ್ನೆಯೇ ಇಲ್ಲ ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಹಿರಿಯೂರು ಹಾಗೂ ಧಾರವಾಡ ಉಪಚುನಾವಣೆಗಳಲ್ಲಿ ನಮ್ಮ ಸಮುದಾಯದ ರಾಜಕೀಯ ಶಕ್ತಿಯನ್ನು ಪ್ರದರ್ಶಿಸುತ್ತೇವೆ. ಉಪ್ಪಾರ್ ಸಮಾಜದ ಬೇಡಿಕೆಗೆ ಸರ್ಕಾರ ಸ್ಪಂದಿಸದಿದ್ದರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ತೀರ್ಮಾನವನ್ನು ಮತಪೆಟ್ಟಿಗೆಯ ಮೂಲಕ ತೋರಿಸುತ್ತೇವೆ. ಸಮಾಜವನ್ನು ನಿರ್ಲಕ್ಷಿಸುವವರಿಗೆ ಜನತೆಯೇ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಮುಖಂಡರು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಉಪ್ಪಾರ್ ಸಮಾಜದ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷ ಆರ್ ಮೂರ್ತಿ, ತಾಲೂಕಾಧ್ಯಕ್ಷ ಸಿದ್ದೇಶ್, ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್, ರೈತ ಘಟಕದ ಜಿಲ್ಲಾಧ್ಯಕ್ಷ ಧನಂಜಯ್, ನಿವೃತ್ತಿ ಶಿಕ್ಷಕರಾದ ಗಂಗಣ್ಣ, ಹೊಸಹಳ್ಳಿ ಶೇಖರಪ್ಪ ಸೇರಿದಂತೆ ಸಮಾಜದ ಹಲವು ಮುಖಂಡರು ಉಪಸ್ಥಿತರಿದ್ದರು. ಈ ದಿನದ ಸುದ್ದಿಗೋಷ್ಠಿಗೆ ಆಗಮಿಸಿರುವ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಮೂರ್ತಿಯವರೇ, ತಾಲೂಕಾಧ್ಯಕ್ಷ ಆಗಿರ್ತಕ್ಕಂಥ ಸಿದ್ದೇಶ್ವರವರೇ, ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಧನಂಜಯರವರೇ, ಹಿರಿಯರು ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಗಂಗಣ್ಣವರೇ, ಟ್ರಸ್ಟ್ ಖಜಾನ್ಸಿ, ಆಮೇಲೆ ಧಾರ್ಮಿಕ ಟ್ರಸ್ಟು ಉಪ್ಪಾರ ಧಾರ್ಮಿಕ ಟ್ರಸ್ಟ್ ಟ್ರಸ್ಟಿಯಾಗಿರ್ತಕ್ಕಂಥ ಗಂಗಣ್ಣರವರೇ, ಆಮೇಲೆ ಯುವಕರು ಗಂಗಾಧರವರೇ, ಬಳೆಕಟ್ಟೆ, ನಮ್ಮ ಹೊಸಳ್ಳಿ ಶೇಖರಪ್ಪನವರೇ. ಈ ದಿನದ ಸುದ್ದಿಗೋಷ್ಠಿ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಉಪ್ಪಾರ ಸಮಾಜದ ಏಕೈಕ ಶಾಸಕರಾಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿಯವರಿಗೆ ಮಂತ್ರಿ ಸ್ಥಾನ ನೀಡುವ ಬಗ್ಗೆನೇ ಇವತ್ತು ಸುದ್ದಿಗೋಷ್ಠಿ ನಡೀತಿರೋದು. ಕರ್ನಾಟಕ ರಾಜ್ಯದಲ್ಲಿ ನಿರ್ಣಾಯಕ ಕ್ಷೇತ್ರಗಳು ಅಂತಂದರೆ ಸುಮಾರು ಒಂದು 25 ಕ್ಷೇತ್ರಗಳಲ್ಲಿ ನಮ್ಮ ಉಪ್ಪಾರ ಸಮಾಜ ನಿರ್ಣಾಯಕ ಸ್ಥಾನದಲ್ಲಿದ್ದಾವೆ. ಆದರೆ ಇವತ್ತು ಕೆಲವೊಂದು ಒಂದು ರಾಜಕೀಯ ವ್ಯತ್ಯಾಸಗಳು ಮತ್ತು ಶೈಕ್ಷಣಿಕ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಸ್ವಲ್ಪ ರಾಜಕಾರಣವಾಗಿ ಹಿಂದುಳಿದಿರ್ಬೋದು. ಆದ್ದರಿಂದ ಕೆಲವು ಸ್ಥಾನ ನಾವು ಗೆಳೆಯುವಷ್ಟು ಇಟ್ಕೊಂಡ್ರೂ ಆಗಿಲ್ಲ, ಸೋಲಿಸುವಷ್ಟು ಅಂತೂ ಶಕ್ತಿ ಇದೆ. ಆದ ಕಾರಣ ಹೋದ ಸಲ 23ರ ವಿಧಾನಸಭಾ ಚುನಾವಣೆಯಲ್ಲಿ ಉಪ್ಪಾರ ಸಮಾಜ ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಬೆಂಬಲ ನೀಡಿರತಕ್ಕಂಥದ್ದು ಅದೊಂದು ಶ್ಲಾಘನೀಯ ಅಂತಂತೀವಿ. ಆದ ಕಾರಣ ಕರ್ನಾಟಕ ರಾಜ್ಯದಲ್ಲಿ ಈ ಸರಿ ಬದಲಾವಣೆ, ಹೋದ ಸರಿ ಸಿದ್ದರಾಮಯ್ಯ ಇದರಲ್ಲಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ತಪ್ಪಿ ಎರಡನೇ ಸರಿಗ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಒಂದು ನೇತೃತ್ವದಲ್ಲಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನ ಸಿಗಬೇಕಂತಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲಾ ಉಪ್ಪಾರ ಸಮಾಜದ ಪರವಾಗಿ ನಾನು ಆಗ್ರಹಿಸ್ತೇನೆ. ಮತ್ತು ಆಗ್ರಹಿಸಿದ ಜೊತೆಗೆ ಅವರಿಗೆ ಒಳ್ಳೆಯ ಒಂದು ಹಿಂದುಳಿದ ವರ್ಗದ ಏಕೈಕ ನಾಯಕ ಆಗಿರೋದ್ರಿಂದ ಅವರಿಗೆ ಸಮಾಜದ ನಮ್ಮ ಸಮಾಜಕ್ಕೆ ಒಂದು ದೊಡ್ಡದೊಂದು ಶಕ್ತಿ ಸಿಕ್ಕಾಗುತ್ತೆ. ಆದ ಕಾರಣ ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯನವರಿಗೆ, ಆಮೇಲೆ ಯುವಕರು ಇದೇ ರೀತಿಯಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಆಗ್ರಹಿಸಿರೋದು ಚಿತ್ರದುರ್ಗ ಜಿಲ್ಲಾ ಪರವಾಗಿ ಉಪ್ಪಾರ ಸಮಾಜದ ಪರವಾಗಿ ಮಂತ್ರಿ ಸ್ಥಾನ ಕೊಡಬೇಕಂತಂದ್ಬಿಟ್ಟು ಆಗ್ರಹಿಸ್ತೇನೆ. ಧನ್ಯವಾದಗಳು. ಏನೀಗ ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆಯಾಗಲಿರುವ ಕ್ಯಾಬಿನೆಟ್ ದರ್ಜೆಯಲ್ಲಿ ಉಪ್ಪಾರ ಸಮಾಜದ ಏಕೈಕ ಶಾಸಕ ಪುಟ್ಟರಂಗ ಶೆಟ್ಟಿಯವರಿಗೆ 4 ಬಾರಿ ಚುನಾಯಿತರಾದಂಥ ಪುಟ್ಟರಂಗ ಶೆಟ್ಟಿಯವರಿಗೆ ಈ ಕ್ಯಾಬಿನೆಟಲ್ಲಿ
ಕಳೆದ ಬಾರಿ ಆದಂಥ ಏನಾದರೂ ಮೋಸ ಆದರೆ ರಾಜ್ಯದುದ್ದಗಲಕ್ಕೂ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು. ಅದೇ ರೀತಿ ನಮ್ಮದೇ ಆದಂಥ ಜಿಲ್ಲೆಯಲ್ಲಿ ಲಕ್ಷಗಟ್ಟಲೆ ನಾವು ಸಮುದಾಯದಲ್ಲಿರೋದ್ರಿಂದ ಮುಂಬರುವಂಥ ಬೈ ಎಲೆಕ್ಷನ್ದಗಲಕ್ಕೂ ಏನು 45 ಲಕ್ಷ ಜನ ಸಮುದಾಯದ ಮತದಾರರಿದ್ದಾರೋ ಕಳೆದ ಬಾರಿ ಕಾಂಗ್ರೆಸ್ನ ಬೆಂಬಲಿಸಿದ್ದಾರೆ. ಅವಷ್ಟು ಜನನೂ ಅಷ್ಟು ಮತದಾರರು ವಿರೋಧ ಮಾಡ್ತಾರೆ ಕಾಂಗ್ರೆಸ್ನ. ಕಳೆದ ಬಾರಿ ಯಾರಿಗೂ ಕೊಟ್ಟಿಲ್ಲ, ಈ ಬಾರಿ ಕಳೆದ ಬಾರಿ ಕೊಡೋಂಥದ್ದನ್ನು ತಪ್ಪಿಸಿದ್ರು. ಹತ್ರ ಬಂದು ರಾಜಭವನಕ್ಕೆ ಪಟ್ಟಿ ಹೋಗೋಂಥದ್ದು ಒಳ್ಳೆಯ ಬೆಳವಣಿಗೆ ಸಿಗುತ್ತಂತ ನನ್ನ ವೈಯಕ್ತಿಕ ಅವರಿಗೊಂದು ಸಲಹೆ. ಹಾಗೆ ಸನ್ಮಾನ್ಯ HD ದೇವೇಗೌಡರು ಹೇಳಿದ ರೀತಿ 33ರಿಂದ 40 ಕ್ಷೇತ್ರದಲ್ಲಿ ನಾವು ನಿರ್ಣಾಯಕ ಇದ್ದೀವಿ. ಅಸೆಂಬ್ಲಿ ಎಲೆಕ್ಷನ್ಗೆ ಗೆಲ್ಲಿಸುವಾಗಂತ ಒಂದು ನಿರ್ಣಾಯಕ ಇದ್ದೀವಿ. ಅದನ್ನು ಮನಗಂಡು ಮತ್ತೊಮ್ಮೆ DK ಶಿವಕುಮಾರ್ ಸಾಹೇಬರು ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸ್ಬೇಕಂತೇಳಿ ನನ್ನದೊಂದು ಒತ್ತಾಯ. ನಮ್ಮ ಉಪ್ಪಾರ ಸಮಾಜದ ಮುಖಂಡರೇ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ಮತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಈಗ ಮುಖ್ಯಮಂತ್ರಿ ಆಗಿ DK ಶಿವಕುಮಾರ್ ಬುಧವಾರ ಪ್ರಮಾಣ ಸ್ವೀಕಾರ ಮಾಡ್ತಾರೆ. ಆ ಮಂತ್ರಿಮಂಡಲದಲ್ಲಿ ನಮ್ಮ ರಾಜ್ಯದಲ್ಲಿ ಏಕೈಕ ಶಾಸಕರು ಉಪ್ಪಾರ ಇದ್ದಾರೆ. 5ನೇ ವರ್ಗ ಅಂದರೆ ಕಾಂಗ್ರೆಸ್ ಪರ ಇದ್ದಂಗೆ ಅದು. 5ನೇ ವರ್ಗಕ್ಕೆ ಫಸ್ಟ್ ಮೊದಲು ಆದ್ಯತೆ ಕೊಡ್ಬೇಕಂತಾರೆ. 5ನೇ ವರ್ಗದ ಅತಿ ಉಪ್ಪಾರ ಜನಾಂಗದಲ್ಲಿ. ಆ ಜನಾಂಗಕ್ಕೆ ಕಡೆಗಣಿಸಿರಿ ಈಗ ಕೇವಲ 2 ವರ್ಷ ಚುನಾವಣೆ ಆಯ್ತು. ಈಗ ಆ ಚುನಾವಣೆಯಲ್ಲಿ ನಮಗೆ ನಿರ್ಣಾಯಕ ಗೊತ್ತಾಯ್ತು ನಮಗೆ ಏನಂತಂದು. ಯಾಕಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷ ನಿರೀಕ್ಷೆ ಮಾಡಿದ್ದಾರೆ. ಈಗ 40 ಕ್ಷೇತ್ರದಲ್ಲಿ ಉಪ್ಪಾರ ನಿರ್ಣಾಯಕ ಮತ ಅಂತೇಳಿ. ಆ ನಿರ್ಣಾಯಕ ಮತದಲ್ಲಿ ಉಪ್ಪಾರ ಕೈ ಕೊಟ್ಟರೆ ಸರ್ಕಾರ ಬಿದ್ದಂಗೆ ಅದು ಮುಂಬರುವ ಚುನಾವಣೆಯಲ್ಲಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ನಾವು ಮತ್ತು ಭಾರಿ ಬಡವರು ಚುನಾವಣೆ ಎಲ್ಲಿಸಕ್ಕೆ ಈಗ ಭಾಳ ಹಣ ಬೇಕೀಗ. ನಮ್ಮ ಹತ್ರ ದುಡ್ಡಿಲ್ಲ. ಈಗ ಮತ ಜನ ಇದ್ದಾರೆ ಅಷ್ಟೇ. ಜನ ಸೋಸ ಸಿಕ್ತ ಮಾತ್ರ ಈಗ ಏಕೆ ಶಾಸಕರನ್ನ ಮಂತ್ರಿ ಸ್ಥಾನ ಕೊಡಲಂದರೆ ನಮ್ಮ ಹತ್ರ ಜನಬಲ ಐತೆ. ಜನಬಲ ಅಂದರೆ ಮತ ಹಾಕ್ಬೇಕಾದ್ರೆ ಚುನಾವಣೆಯಲ್ಲಿ 2028ರಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ನಾವು. ಕಾಂಗ್ರೆಸ್ ಸರ್ಕಾರಕ್ಕೆ ಉಪ್ಪಾರನ ಅನ್ಯಾಯ ಮಾಡೋದಕ್ಕೆ ನಮ್ಮ ಸರ್ಕಾರ ಬಿದ್ದೋತು. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬರಲಿಲ್ಲ. ಆ ರೀತಿಯಲ್ಲಿ ನಾವು ಚುನಾವಣೆಯಲ್ಲಿ ಅವರಿಗೆ ಉತ್ತರ ಕೊಡ್ತೀವಿ ನಾವು. ಆ ಮನಗಂಡು ಕೂಡಲೇ ಸರ್ಕಾರ ಸಿದ್ದರಾಮಯ್ಯ ಆಗ್ಬೋದು, DK ಶಿವಕುಮಾರ್ ಆಗಿರ್ಬೋದು ಮನಗಂಡು ನಮ್ಮ ಉಪ್ಪಾರ ಜನ ಕೈ ಹಿಡಿದವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಇಲ್ಲಾಂದ್ರೆ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಈಗ ಹೇಳಿಕೆ ಕೊಡೋಕ್ಕೆ ಇಡೀ ಎಲ್ಲ ಎಲ್ಲ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಮುಂಚಿತವಾಗಿ ನಾವು ಬೆಂಗಳೂರಲ್ಲಿ ವಿಧಾನಸೌಧ ಮುತ್ಯಾಕ ಕಾರ್ಯಕ್ರಮ ಮುಂದೆ ಪ್ರಯತ್ನ ಮಾಡ್ತೀವಿ. ನಾವು ನಮ್ಮ ಸ್ವಾಮೀಜಿ ಮುಖಾಂತರ ಹೋಗಿ ಮನವರಿಕೆ ಮಾಡೋರಿಗೆ ನಮ್ಮ ಜನಾಂಗ ಕೈಡಿ ನೀವು. ಯಾಕಂದರೆ ಯಾವ ಪಕ್ಷ ಕೈಡಿದಿಲ್ಲ. ಅಲ್ಪಸಂಖ್ಯಾತ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ನಾವು ಅಲ್ಪಸಂಖ್ಯಾತ ರಾಜ್ಯದಲ್ಲಿ ಉಪ್ಪಾರ ಜನಾಂಗ ನಮ್ಮ ಕೈ ಹಿಡಿದು ನಮಗೆ ಮಂತ್ರಿ ಸ್ಥಾನ ಕೊಡಬೇಕು. ಅವ್ರ ಮೇಲೆತ್ತಬೇಕು, ನಮ್ಮ ಸಮಾಜ ಬೆಳೆಸ್ಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀನಿ. DK ಶಿವಕುಮಾರ್ ಒತ್ತಾಯ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ ಸಮಾಜ ಕೈ ಬಿಡಬೇಡ್ರಿ, ನಮ್ಮ ಸಮಾಜ ಕೈ ಹಿಡಿರಿ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಡ್ತೀನಿ ನಾನು.